ಧರ್ಮಸ್ಥಳ ಬುರುಡೆ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇದು. ಬುರುಡೆ ಗ್ಯಾಂಗ್ ನಿಂದ 3ನೇ ವಿಡಿಯೋ ರಿಲೀಸ್ ಆಗಿದೆ. ಸರಣಿಯಾಗಿ ವಿಡಿಯೋವನ್ನ ಬಿಡ್ತಾ ಇರುವ ತಿಮುರೋಡಿಯ ಗ್ಯಾಂಗ್. ತಿಮುರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ ವಿಡಿಯೋ ಇದು. ತಿಮುರೋಡಿ ಬಿಟ್ಟ 3ನೇ ವಿಡಿಯೋದಲ್ಲಿ ಏನಿದೆ ಗೊತ್ತಾ? 3ನೇ ವಿಡಿಯೋ ತಿಮುರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯ ಮಾತಾಡಿರುವಂತ ವಿಡಿಯೋ. 3ನೇ ವಿಡಿಯೋ ಏನಿದೆ ಗೊತ್ತಾ? ಅದರಲ್ಲಿ 2023 ಆಗಸ್ಟ್ನಲ್ಲಿ ತಿಮುರೋಡಿ ಮನೆಗೆ ಚಿನ್ನಯ್ಯ ಹೋಗಿದ್ರು. ಪೊಲೀಸರು ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗವನ್ನ ತೋರಿಸ್ತೇನೆ ಅಂತ ಹೇಳಿದ್ರು. ತಿಮುರೋಡಿ ಬಳಿ ಹೇಳಿಕೊಂಡಿದ್ದ ಬುರುಡೆ ಮ್ಯಾನ್ ಚಿನ್ನಯ್ಯ. ಇಡೀ ಕುಟುಂಬಕ್ಕೆ ಭದ್ರತೆಯನ್ನ ಕೊಡಿಸ್ತೇನೆ ಅಂತ ಹೇಳಿ ತಿಮುರೋಡಿ ಹೇಳಿದ್ರು. ಚಿನ್ನಯ್ಯ ಮತ್ತು ಆತನ ಪತ್ನಿಗೆ ಭರವಸೆಯನ್ನ ತಿಮುರೋಡಿ ಕೊಟ್ಟಿದ್ರು. ಬಾಹುಬಲಿ ಬೆಟ್ಟದ ತಿರುವಿನ ಬಂಡೆ ಬಳಿ ಶವ ಹೂತಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಏನೇನು ಕಾನ್ವರ್ಸೇಷನ್ ಆಗಿದೆ ನೋಡೋಣ ಬನ್ನಿ. ಅದೇ ಮಣ್ಣುದಾರಿ ಇಳಿಯೋದು ಅಂತ ನೋಡಿ, ಅಲ್ಲಿ ಒಂದು 3 ಬಂಡೆಯಾಗಿ ಉಂಟು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ 1-2 ಸ್ಟೇಷನ್ ಇದೆ, ಅದರ ಪಕ್ಕನ ಅಲ್ಲಿ ಇಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಅಂತ ತಿರುಗುತ್ತಿದೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಅಲ್ಲಿ ಒಂದು ಬದಿಯಲ್ಲಿ ಹೆಂಗಸು ರಸ್ತೆ ಬದಿ, ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ 2 ಬಂಡೆಗಳು ಇದೆ, ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆನೆ ಗುಡ್ಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಕೆಳಗಡೆ ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟೆ ಹಾಕಿರೋದು, ಶಕ್ತಿ ಇಲ್ಲ. ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇರ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಊಟಾಕಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡ್ ಅಲ್ಲಿ 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ, ಈಗ ಎಲ್ಲ ಗೊತ್ತಿದೆ. ನಾನು ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗಿದ್ದರೆ ಅಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ನಮ್ಮನ್ನು ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ. ಧರ್ಮಸ್ಥಳ ಅಂತ ಹೇಳಿದ್ರು ಅವರು ಇನ್ನೂ ಬರುದಿಲ್ಲ. ಅವರು ಇನ್ನೂ ಅವ್ರದ್ದು ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ, ಆ ಹೆಣಗಳನ್ನು ಮಣ್ಣು ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು. ಪಂಚನಾಮೆ ಆಗ್ಲೇಬೇಕು. ಹೆಣವನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ. ಪಂಚನ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ. 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ. ಧರ್ಮಸ್ಥಳ ಬುರುಡೆ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇದು. ಬುರುಡೆ ಗ್ಯಾಂಗ್ ನಿಂದ 3ನೇ ವಿಡಿಯೋ ರಿಲೀಸ್ ಆಗಿದೆ. ಸರಣಿಯಾಗಿ ವಿಡಿಯೋವನ್ನ ಬಿಡ್ತಾ ಇರುವ ತಿಮುರೋಡಿಯ ಗ್ಯಾಂಗ್. ತಿಮುರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ ವಿಡಿಯೋ ಇದು. ತಿಮುರೋಡಿ ಬಿಟ್ಟ 3ನೇ ವಿಡಿಯೋದಲ್ಲಿ ಏನಿದೆ ಗೊತ್ತಾ? 3ನೇ ವಿಡಿಯೋ ತಿಮುರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯ ಮಾತಾಡಿರುವಂತ ವಿಡಿಯೋ. 3ನೇ ವಿಡಿಯೋ ಏನಿದೆ ಗೊತ್ತಾ? ಅದರಲ್ಲಿ 2023 ಆಗಸ್ಟ್ನಲ್ಲಿ ತಿಮುರೋಡಿ ಮನೆಗೆ ಚಿನ್ನಯ್ಯ ಹೋಗಿದ್ರು. ಪೊಲೀಸರು ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗವನ್ನ ತೋರಿಸ್ತೇನೆ ಅಂತ ಹೇಳಿದ್ರು. ತಿಮುರೋಡಿ ಬಳಿ ಹೇಳಿಕೊಂಡಿದ್ದ ಬುರುಡೆ ಮ್ಯಾನ್ ಚಿನ್ನಯ್ಯ. ಇಡೀ ಕುಟುಂಬಕ್ಕೆ ಭದ್ರತೆಯನ್ನ ಕೊಡಿಸ್ತೇನೆ ಅಂತ ಹೇಳಿ ತಿಮುರೋಡಿ ಹೇಳಿದ್ರು. ಚಿನ್ನಯ್ಯ ಮತ್ತು ಆತನ ಪತ್ನಿಗೆ ಭರವಸೆಯನ್ನ ತಿಮುರೋಡಿ ಕೊಟ್ಟಿದ್ರು. ಬಾಹುಬಲಿ ಬೆಟ್ಟದ ತಿರುವಿನ ಬಂಡೆ ಬಳಿ ಶವ ಹೂತಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಏನೇನು ಕಾನ್ವರ್ಸೇಷನ್ ಆಗಿದೆ ನೋಡೋಣ ಬನ್ನಿ. ಬಂಡೆ ಬದಿಯಲ್ಲಿ ಅದೇ ಮಣ್ಣುದಾರಿ ಇಳಿಯೋದು ಅಂತ ನೋಡಿ, ಅಲ್ಲಿ ಒಂದು 3 ಬಂಡೆಯಾಗಿ ಉಂಟು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ 1-2 ಸ್ಟೇಷನ್ ಇದೆ, ಅದರ ಪಕ್ಕನ
ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿದೆ ಅಲ್ಲಿ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ ನೋಡಿ. ಹೌದು. ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿಯಲ್ಲಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಹೋಗಿದ್ರೆ ಅಲ್ಲಿಗೆ ಅಲ್ಲಿ ಎರಡು ಬಂಡೆ ಕಲ್ಲು ಇದೆ ದೊಡ್ಡ ದೊಡ್ಡದು. ಬಂಡೆ ಹೊತ್ತಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ, ನೇತ್ರಾವತಿ ಹತ್ರ ಕೆಳಗೆ ಒಂದು ಸಂಘದ ಹತ್ರ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು, ಅದೊಂದು 14 ವರ್ಷ 12-14 ವರ್ಷ ಹುಡುಗಿರ್ಬೇಕು. ಪೆಟ್ಟಿಕೋಟೆ ಹಾಕಿರೋದು, ಶಕ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿ ಈಗ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಮನ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ. ಹೌದು, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಏನಗಳನ್ನು ಊಟ ಹಾಕಿದೆ ಒಂದೇ ಜಾಗದಲ್ಲಿ. ಉದ್ದಕ್ಕೆ ಆ ಸೈಡ್ ಅಲ್ಲಿ 9 ಏನಗಳು ಜಾಗ ಎಲ್ಲ ಗೊತ್ತಿದೆ ಈಗ ನಿಮ್ಗೆ, ಎಲ್ಲ ಗೊತ್ತಿದೆ. ನಾನು ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗಿದ್ದರೆ ಅಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಜಮೀನು ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು ಅವರು. ಇನ್ನೂ ಬರುವುದಿಲ್ಲ ಅವರು, ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಎಣಗಳನ್ನು ಮಣ್ಣು ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿಯವರ ಇವ್ರು ತೆಗಿಬೇಕು. ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು. ಎಣವನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ. ಪಂಚನ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ. 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕು ಅಂತ. ಧರ್ಮಸ್ಥಳ ಬುರುಡೆ ಕೇಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇದು. ಬುರುಡೆ ಗ್ಯಾಂಗ್ ನಿಂದ 3ನೇ ವಿಡಿಯೋ ರಿಲೀಸ್ ಆಗಿದೆ. ಸರಣಿಯಾಗಿ ವಿಡಿಯೋವನ್ನ ಬಿಡ್ತಾ ಇರುವ ತಿಮುರೋಡಿಯ ಗ್ಯಾಂಗ್. ತಿಮುರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ ವಿಡಿಯೋ ಇದು. ತಿಮುರೋಡಿ ಬಿಟ್ಟ 3ನೇ ವಿಡಿಯೋದಲ್ಲಿ ಏನಿದೆ ಗೊತ್ತಾ? 3ನೇ ವಿಡಿಯೋ ತಿಮುರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯ ಮಾತಾಡಿರುವಂತ ವಿಡಿಯೋ. 3ನೇ ವಿಡಿಯೋ ಏನಿದೆ ಗೊತ್ತಾ? ಅದರಲ್ಲಿ 2023 ಆಗಸ್ಟ್ನಲ್ಲಿ ತಿಮುರೋಡಿ ಮನೆಗೆ ಚಿನ್ನಯ್ಯ ಹೋಗಿದ್ರು. ಪೊಲೀಸರು ಭದ್ರತೆ ಕೊಟ್ರೆ ಹೂತಿದ್ದ ಜಾಗವನ್ನ ತೋರಿಸ್ತೇನೆ ಅಂತ ಹೇಳಿದ್ರು. ತಿಮುರೋಡಿ ಬಳಿ ಹೇಳಿಕೊಂಡಿದ್ದ ಬುರುಡೆ ಮ್ಯಾನ್ ಚಿನ್ನಯ್ಯ. ಇಡೀ ಕುಟುಂಬಕ್ಕೆ ಭದ್ರತೆಯನ್ನ ಕೊಡಿಸ್ತೇನೆ ಅಂತ ಹೇಳಿ ತಿಮುರೋಡಿ ಹೇಳಿದ್ರು. ಚಿನ್ನಯ್ಯ ಮತ್ತು ಆತನ ಪತ್ನಿಗೆ ಭರವಸೆಯನ್ನ ತಿಮುರೋಡಿ ಕೊಟ್ಟಿದ್ರು. ಬಾಹುಬಲಿ ಬೆಟ್ಟದ ತಿರುವಿನ ಬಂಡೆ ಬಳಿ ಶವ ಹೂತಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಏನೇನು ಕಾನ್ವರ್ಸೇಷನ್ ಆಗಿದೆ ನೋಡೋಣ ಬನ್ನಿ. ಬಂಡೆ ಬದಿಯಲ್ಲಿ ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲೇ ಒಂದು 3 ಬಂಡೆಯಾಗಿ ಉಂಟು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ 1-2 ಸ್ಟೇಷನ್ ಇದೆ ಅದರ ಪಕ್ಕನ. ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿದೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ ನೋಡಿ. ಹೌದು. ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿಯಲ್ಲಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಹೋಗಿದ್ರೆ ಅಲ್ಲಿಗೆ ಅಲ್ಲಿ ಎರಡು ಬಂಡೆ ಕಲ್ಲು ಇದೆ ದೊಡ್ಡ ದೊಡ್ಡದು. ಬಂಡೆ ಹೊತ್ತಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ, ನೇತ್ರಾವತಿ ಹತ್ರ ಕೆಳಗೆ ಒಂದು ಸಂಘದ ಹತ್ರ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು, ಅದೊಂದು 14 ವರ್ಷ 12-14 ವರ್ಷ ಹುಡುಗಿರ್ಬೇಕು. ಪೆಟ್ಟಿಕೋಟೆ ಹಾಕಿರೋದು.